ಇವತ್ತಿನ ತರಗತಿಯಲ್ಲಿ ಕರ್ನಾಟಕ ಸರ್ಕಾರವು ಏನಪ್ಪ ಅಂದರೆ ನೋಟಿಫಿಕೇಶನ್ ಬಿಟ್ಟಿದೆ. ಏನಂದರೆ ಅತಿಥಿ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಲು ಅಂದರೆ 51,000 ನಾವು ಅತಿಥಿ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ತೇವೆ ತಾತ್ಕಾಲಿಕವಾಗಿ. ಅಂದರೆ ಈಗ ಗೋರ್ಮೆಂಟ್ ಆಗಿರ್ತಕ್ಕಂಥ ನೋಟಿಫಿಕೇಶನ್ ಹೊರಡಿಸಿ ಅದನ್ನು ಕಂಪ್ಲೀಟ್ ಆಗೋವರೆಗೂ ಈ ಅತಿಥಿ ಉಪನ್ಯಾಸಕರು ಈಗ ಸದ್ಯದ ಮಟ್ಟಿಗೆ ಏನು ಶೈಕ್ಷಣಿಕ ವರ್ಷದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವರಿಗೆ ಶಿಕ್ಷಣ ಕೊಡುವ ಉದ್ದೇಶದಿಂದ ಏನು KPSC ಶಾಲೆಗಳು ಅದಾವು, ಆ ಶಾಲೆಗಳಲ್ಲಿ ಈಗ ಪ್ರಾರಂಭವ ಏನು ಶೈಕ್ಷಣಿಕ ವರದಲ್ಲಿ ಅವ್ರಿಗೆ ಬೇಕಾಗಿರ್ತಕ್ಕಂತಹ ಒಂದು ಏನಪ್ಪ ಅಂದರೆ ಬೋಧನೆ ಮಾಡಲು ಈಗ ಅವ್ರಿಗೆ ಅರ್ಜೆಂಟಾಗಿ ಏನಪ್ಪ ಅಂದರೆ ಈ ಅತಿಥಿ ಉಪನ್ಯಾಸಕರು ನೇಮಕ ಮಾಡಬೇಕು ಅನ್ನೋದು ಒಂದು ಉದ್ದೇಶದಿಂದ ಅವರು ಈ ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ನೋಡೋಣ ಇಲ್ಲಿ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ 2026-27ನೇ ಶೈಕ್ಷಣಿಕ ಸಾಲಿಗೆ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಪ್ರಸ್ತುತ ಖಾಲಿ ಇರತಕ್ಕಂತಹ ಶಿಕ್ಷಕರ ಹುದ್ದೆಗಳ ಎದುರಾಗಿ ವಿದ್ಯಾರ್ಥಿಗಳು ಶೈಕ್ಷಣಿಕ ಹಿತದೃಷ್ಟಿಯಿಂದ ಅತಿಥಿ ಶಿಕ್ಷಕಗಳನ್ನು ತಾತ್ಕಾಲಿಕವಾಗಿ ನೇರ ನೇಮಕಾತಿ ಮೂಲಕ ಕಾಯಂ ಶಿಕ್ಷಕರನ್ನು ಭರ್ತಿ ಮಾಡುವವರಿಗೆ ಅಥವಾ ಶೈಕ್ಷಣಿಕ ವರದ ಅಂತ್ಯದವರೆಗೆ ಎಂಬ ಷರತ್ತಿಗೊಳಪಟ್ಟು ಈ ಕೆಳಕಂಡಂತೆ ಅತಿಥಿ ಶಿಕ್ಷಕರನ್ನು ತಾತ್ಕಾಲಿಕವಾಗಿ ನೇಮಕ ಮಾಡಿಕೊಳ್ಳಲು ಸರ್ಕಾರವು ಮಂಜೂರಾತಿ ನೀಡಿ ಆದೇಶಿಸಿದೆ. ಇಲ್ಲಿ ಪ್ರಾಥಮಿಕ ಶಾಲೆಗಳಲ್ಲಿ 40,000 ಆಗಿರತಕ್ಕಂಥ ಅವರು ಅತಿಥಿ ಉಪನ್ಯಾಸಕರು ನೇಮಕ ಮಾಡಬೇಕು ಎಂದು ಕೊಟ್ಟಿದ್ದಾರೆ. ಮತ್ತು ಪ್ರೌಢಶಾಲೆಗಳಲ್ಲಿ 11,000 ಟೋಟಲ್ 51,000ವನ್ನು ಏನಪ್ಪ ಅಂದ್ರೆ ಅತಿಥಿ ಉಪನ್ಯಾಸಕರ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮುಂದುವರಿದು 2026-27ನೇ ಶೈಕ್ಷಣಿಕ ಸಾಲಿಗೆ ನೇಮಕಾತಿ ಮಾಡಿಕೊಳ್ಳಲಾಗುವ ಒಟ್ಟು 51,000 ಅತಿಥಿ ಶಿಕ್ಷಕರ ಗೌರವಧನ ಪಾವತಿಗಾಗಿ ಅವಶ್ಯವಿರುವ ಅನುದಾನದ ವಿವರ ಹಾಗೂ ಅತಿಥಿ ಶಿಕ್ಷಕರು ಜಿಲ್ಲಾ ತಾಲೂಕುವಾರು ವಿವರಗಳೊಂದಿಗೆ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸುವ ಸೂಚಿಸಿದೆ. ಈ ಆದೇಶವನ್ನು ಆರ್ಥಿಕ ಇಲಾಖೆ ಟಿಪ್ಪಣಿ ಸಂಖ್ಯೆ 371/2026 ಹಾಗೂ 25/2026ರಲ್ಲಿ ನೀಡಿರುವ ಸಹಮತಿ ಅನ್ವಯ ಹೊರಡಿಸಲಾಗಿದೆ. ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ ಇಲ್ಲಿ ಕರ್ನಾಟಕ ಅಧೀನ ಕಾರ್ಯದರ್ಶಿ ಮತ್ತು ಶಾಲಾ ಶಿಕ್ಷಣ ಸಾಕ್ಷರತಾ ಇಲಾಖೆ ಇವರೇನು ಮಾಡಿದರೆ ಈಗ 51,000 ಹುದ್ದೆಗಳು ಅತಿಥಿ ಶಿಕ್ಷಕರ ನೇಮಕಾತಿ ಮಾಡ್ತೇವೆ ಅಂತ ಹೇಳಿದರೆ, ಹಾಗಾದರೆ ಕಾಯಂ ಶಿಕ್ಷಕರು ಯಾವ ಮಾಡ್ತಾರೆ ಅನ್ನೋದಾದರೆ ಇಲ್ಲಿ ನೋಡಿ ಇವ್ರದ್ದು ಲೇಟ್ ಆಗುತ್ತೆ. ಈಗ ಇವರು ಅತಿಥಿ ಉಪನ್ಯಾಸಕರ ನೇಮಕ ಮಾಡ್ತೇವೆ ಅಂದರೆ ಇನ್ನೂ ಏನಿಲ್ಲ ಅಂದರೂ 3 ಇಲ್ಲ 4 ತಿಂಗಳ ಬೇಕು. ಅಥವಾ ಇದನ್ನ ಕಂಪ್ಲೀಟ್ ಆಗಿ ಪ್ರೋಸೆಸ್ ಮಾಡಿ ನಾಳೆ ನೋಟಿಫಿಕೇಶನ್ ಕರೆದ್ರು ಇವ್ರು ಕಂಪ್ಲೀಟ್ ಮಾಡೋಕ್ಕೆ ಟೈಮ್ ಅಂದ್ರೆ ತಗೊಂತಾರೆ, ಕನಿಷ್ಠ ಒಂದು 6 ಇಲ್ಲ 7 ತಿಂಗಳು ತಗೊಂತಾರೆ. ಸೊ ಆ ದೃಷ್ಟಿಯಿಂದ ಈಗ ನಾವು ಅರ್ಜೆಂಟಾಗಿ ಏನು KSP ಶಾಲೆಗಳಲ್ಲಿ ಅವ್ರಿಗೆ ನಾವು ಬೋಧನೆ ಕೊಡಬೇಕಲ್ಲ, ಆ ಉದ್ದೇಶದಿಂದ ನಾವು ಅರ್ಜೆಂಟ್ ನೇಮಕಾತಿ ಮಾಡಿಕೊಳ್ತೀವಿ ಅನ್ನೋದು ಒಂದು ಉದ್ದೇಶ ಇದು. ಹಾಗಾಗಿ ಈ ಕಾರ್ಯವನ್ನು ಸರ್ಕಾರವು ಮಾಡಿಕೊಳ್ಳುತ್ತಿದೆ. ಹಾಗಾಗಿ ಯಾರ್ಯಾರು ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅಂದ್ಕೊಂಡಿದ್ರು ಅದನ್ನ ಸಂಪೂರ್ಣವಾಗಿರ್ತಕ್ಕಂತಹ ನಾನು ಮುಂದಿನ ತರಗತಿಯಲ್ಲಿ ಹೇಳ್ತಾ ಹೋಗ್ತೀನಿ. ಇದು ಕಾಯಂ ಶಿಕ್ಷಕರ ನೋಟಿಫಿಕೇಶನ್ ಅಲ್ಲ, ಇದು ಕೇವಲ ಅತಿಥಿ ಉಪನ್ಯಾಸಕರು ಅಂದರೆ ತಾತ್ಕಾಲಿಕವಾಗಿ ಏನು ಅವರು ಕಾಯಂ ಶಿಕ್ಷಕರು ಬರೋವರೆಗೆ ಇವ್ರನ್ನೇನು ಮಾಡ್ತಾರೆ, ತಾತ್ಕಾಲಿಕವಾಗಿ ಇವ್ರನ್ನ ನೇಮಕ ಮಾಡಿಕೊಳ್ತಾರೆ. ಈ ಸಹಾಯಧನ ಸುಮಾರು 12,000 ಅಥವಾ 14,000 ಒಳಗೆ ಏನಪ್ಪ ಅಂದರೆ ಅವರಿಗೆ ತಿಂಗಳಿಗೆ ಒಂದು ಗೌರವಧನವನ್ನು ಕೊಟ್ಟು ಏನು ಮಾಡ್ತಾರಪ್ಪ ಅನ್ನೋದಾದರೆ ನೇಮಕಾತಿ ಮಾಡಿಕೊಳ್ತಾರೆ ಅನ್ಬೋದು. ಸೊ ಇದರ ಅಪ್ಲಿಕೇಶನ್ ಏನಾದರೂ ಬಿಟ್ಟರೆ ನಾನು ಮುಂದಿನ ವಿಡಿಯೋದಲ್ಲಿ ನಾನು ಎಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಯಾರ್ಯಾರು ಈ ಚಾನಲ್ ಹೊಸದಾಗಿ ನೋಡ್ತಿದ್ರು ಎಲ್ಲ ಸ್ನೇಹಿತರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಗೇನಾದರೂ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಮೂಲಕ ತಿಳಿಸಿ, ನಾವು ಆನ್ಸರ್ ನೀಡ್ತೀವಿ ಅಂತ ಹೇಳಿ ನಾನು ಮುಂದಿನ ತರಗತಿಯಲ್ಲಿ ಬೇರೆ ವಿಡಿಯೋದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.